ಇನ್ನು ನ್ಯೂಸ್ ಎಕ್ಸ್‌ಪ್ರೆಸ್ ಸುದ್ದಿಗಳನ್ನು ನೋಡೋಣ. ಸಂಸದ ಡಿಕೆ ಸುರೇಶ್ ಬಿಜೆಪಿ ಮತ್ತು ದಳಪತಿಗಳ ವಿರುದ್ಧ ರಾಮನಗರದಲ್ಲಿ ಕಹಳೆ ಮೊಳಗಿಸಿದ್ದಾರೆ. ಒಬ್ರು ಸುಳ್ಳು ಹೇಳಿದ್ರೆ ಮತ್ತೊಬ್ರು ಕಣ್ಣೀರ್ ಹಾಕ್ತಾರೆ ಅಂತ ಗುಡುಗಿದ್ದಾರೆ. ಇತ್ತ ಡಾಕ್ಟರ್ ಕೆಲಸ ಮಾಡ್ಲಿ ಅಂತ ಕೈ ಶಾಸಕ ವ್ಯಂಗ್ಯವಾಡಿದ್ರು. ಇದೆಲ್ಲವನ್ನು ನೋಡೋಣ ಕೈನಾಯಕರ ವಾಗ್ದಾಳಿ ನ್ಯೂಸ್ ಎಕ್ಸ್‌ಪ್ರೆಸ್ನಲ್ಲಿ. ಬೆಂಗಳೂರು ಗ್ರಾಮಾಂತರದಲ್ಲಿ ಲೋಕಸಭಾ ರಣಕಣ ರಂಗೇರಿದೆ. ಡಿಕೆ ಸಹೋದರರನ್ನ ಮಣಿಸಲು ಬಿಜೆಪಿ ಡಾಕ್ಟರ್ ಮಂಜುನಾಥ್ರನ್ನ ಅಖಾಡಕ್ಕಿಳಿಸಿದೆ. ಈ ಬಗ್ಗೆ ಮಾತನಾಡಿದ ಸಿಎಂ ಸಿದ್ದರಾಮಯ್ಯ, ಡಿಕೆ ಸುರೇಶ್ 100ಕ್ಕೆ 100ರಷ್ಟು ಗೆಲ್ತಾರೆ ಅಂತ ವಿಶ್ವಾಸ ವ್ಯಕ್ತಪಡಿಸಿದ್ರು. ಬಿಜೆಪಿಯವರು ಯಾರನ್ನೇ ಕ್ಯಾಂಡಿಡೇಟ್ ಹಾಕಿದ್ರು ಕೂಡ ಡಿಕೆ ಸುರೇಶ್ ಅವರು 100ಕ್ಕೆ 100 ಗೆಲ್ತಾರೆ. ಸಂವಿಧಾನದ ಉಳಿವಿಗಾಗಿ ಹೋರಾಟ ಪ್ರಾರಂಭವಾಗಿದೆ ಅಂತ ಬೆಂಗಳೂರು ಗ್ರಾಮಾಂತರ ಅಭ್ಯರ್ಥಿ ಡಿಕೆ ಸುರೇಶ್ ಹೇಳಿದ್ರು. ಎಚ್ಡಿಕೆ ವಿಚಾರವಾಗಿ ಮಾತನಾಡಿ, ಅವರ ಹಿಂದಿನ ಹೇಳಿಕೆಗಳನ್ನು ಅವಲೋಕಿಸಿದ್ರೆ ಅವರ ರಾಜಕೀಯ ನಡೆನುಡಿ ಗೊತ್ತಾಗುತ್ತೆ ಅಂತ ಟಾಂಗ್ ಕೊಟ್ಟರು. ಇಡೀ ದೇಶದ ಒಂದು ಗಮನ ನಾವೆಲ್ಲರೂ ಕೂಡ ನೋಡ್ತಾ ಇದ್ದೇವೆ. ಯಾಕೆ ಅಂತ ಹೇಳಿದ್ರೆ ಇವತ್ತು ಸಂವಿಧಾನದ ಉಳಿವಿಗಾಗಿ ಹೋರಾಟವನ್ನು ಪ್ರಾರಂಭ ಆಗಿದೆ. ಬಿಜೆಪಿಯವರು ಸುಳ್ಳಿನ ಗ್ಯಾರಂಟಿ ಹೊತ್ತು ಬಂದಿದ್ದಾರೆ ಅಂತ ಸಂಸದ ಡಿಕೆ ಸುರೇಶ್ ಕಿಡಿಕಾರಿದ್ರು. ಪಕೋಡ ಮಾರೋಕೆ ಹೋಗಿ ಎಂದ ಸುಳ್ಳು ಸೇರಿದಂತೆ ಅನೇಕ ಸುಳ್ಳುಗಳೊಂದಿಗೆ ನಿಮ್ಮ ಮನೆಗೆ ಬರ್ತಿದ್ದಾರೆ ಅಂದ್ರು. ಪಕೋಡ ಮಾರಲಿಕ್ಕೆ ಕಳಿಸ್ತಂತ ಸುಳ್ಳು, ಈ ನನ್ನ ತಾಯಂದಿರು ಉಪಯೋಗಿಸ್ತಕ್ಕಂತ ಗೃಹಿಣಿಯರು ಉಪಯೋಗಿಸ್ತಕ್ಕಂತ ಸಿಲಿಂಡರ್ ನ ಪೂಜೆ ಮಾಡಿ ಅಂತ ಹೇಳಿದಂತ ಸುಳ್ಳು. ಯಾವುದು ಗ್ಯಾರಂಟಿ? ಒಂದಲ್ಲ ಎರಡಲ್ಲ ಗ್ಯಾರಂಟಿಗಳು. ಈ ಸುಳ್ಳಿನ ಗ್ಯಾರಂಟಿಯನ್ನ ಇಟ್ಕೊಂಡು ಬಿಜೆಪಿಯವರು ಇವತ್ತು ನಿಮಗೆ ಬರ್ತಾ ಇದ್ದಾರೆ. ಸಂಸದ ಡಿಕೆ ಸುರೇಶ್ ಎಚ್ ಡಿ ಕುಮಾರಸ್ವಾಮಿ ವಿರುದ್ಧ ಗುಡುಗಿದ್ರು. ಒಬ್ರು ಸುಳ್ಳು ಹೇಳ್ತಿದ್ದಾರೆ, ಮತ್ತೊಬ್ರು ಕಣ್ಣೀರು ಹಾಕ್ತಿದ್ದಾರೆ. ಈ ಚುನಾವಣೆಗೆ ಒಂದು ಕರ್ಮಭೂಮಿ ಆದ್ರೆ ಮತ್ತೊಂದು ಚುನಾವಣೆಗೆ ಇನ್ನೊಂದು ಕರ್ಮಭೂಮಿ ಅಂತ ವ್ಯಂಗ್ಯವಾಡಿದ್ರು. ಒಬ್ರು ಸುಳ್ಳು ಹೇಳ್ತಾ ಇದ್ರೆ ಇನ್ನೊಬ್ರು ಕಣ್ಣೀರು ಹಾಕ್ತಾ ಇರ್ತಾರೆ. ಈ ಚುನಾವಣೆಗೆ ಒಂದು ಕರ್ಮಭೂಮಿ ಆದ್ರೆ ಇನ್ನೊಂದು ಚುನಾವಣೆಗೆ ಇನ್ನೊಂದು ಕರ್ಮಭೂಮಿ. ಯಾರು ಸ್ಪರ್ಧಿಸಿದ್ದಾರೆಂದು ನಾವು ಯೋಚನೆ ಮಾಡಲ್ಲ ಎಂದು ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದರು. ನಾನು ಎಚ್ ಡಿ ದೇವೇಗೌಡರ ವಿರುದ್ಧ ನಿಂತಿದ್ದೆ, ಸುರೇಶ್ ವಿರುದ್ಧ ಅನಿತಾರನ್ನ ಹಾಕಿದ್ರು, ಆಗ 1 ಲಕ್ಷ ಲೀಡ್ ನಲ್ಲಿ ಗೆದ್ದಿದ್ವಿ ಅಂತ ಹೇಳಿದ್ರು. ನಮ್ಗೆ ಯಾರು ಕ್ಯಾಂಡಿಡೇಟ್ ಅನ್ನೋದು ನಾವು ಯಾವತ್ತೂ ಯೋಚನೆ ಮಾಡಿಲ್ಲ. ಎಲ್ಲರ ಮೇಲೂ ನಾನು ನಿಂತಿದ್ದೀನಿ. ದೇವೇಗೌಡರ ಮೇಲೆ ನಾನು ನಿಂತಿದ್ದೀನಿ, ಕುಮಾರಸ್ವಾಮಿ ಮೇಲೆ ನಿಂತಿದ್ದೀನಿ, ದೇವೇಗೌಡರ ಮೇಲೆ ಸೋತಿದ್ದೀನಿ. ಸೋದರಿ ಅನಿತಾ ಕುಮಾರಸ್ವಾಮಿಯವ್ರನ್ನ ಇದೇ ನಮ್ಮ ಡಿ ಕೆ ಸುರೇಶ್ ಮೇಲೆ ಕ್ಯಾಂಡಿಡೇಟ್ ಹಾಕಿದ್ರು. 1,30,000 ಓಟಿಂದ ಗೆದ್ದಿದ್ದೇವೆ. ಬೆಂಗಳೂರು ಗ್ರಾಮಾಂತರದಿಂದಲೇ ದಳದ ಅಧಪತನ ಶುರು ಅಂತ ಕಾಂಗ್ರೆಸ್ ಶಾಸಕ ಬಾಲಕೃಷ್ಣ ಹೇಳಿದ್ರು. ಸೋಲಿನ ಭೀತಿಯಿಂದ ಭಾಮೈದನನ್ನ ನಿಲ್ಲಿಸಿದ್ರು. ನಮ್ಮ ಜನ ಕುಟುಂಬ ರಾಜಕಾರಣಕ್ಕೆ ಅವಕಾಶ ಕೊಡಲ್ಲ ಅಂದ್ರು. ಆ ತರ ಆಗ್ಬೇಕು ಅಂದಿದ್ರೆ ಕುಮಾರಸ್ವಾಮಿ ಅವರೇ ಸ್ಪರ್ಧೆ ಮಾಡಬೇಕಾಗಿತ್ತು. ಕುಮಾರಸ್ವಾಮಿ ಅವರು ಸ್ಪರ್ಧೆ ಮಾಡದೇ ಇರೋದು, ಅವರು ನಾನು ಗೆಲ್ಲೋದಕ್ಕಾಗೋದಿಲ್ಲ ಅಂತ ಹೇಳಿ ಪಾಪ ಭಾಮೈದನ್ ಕರ್ಕೊಂಡ್ಬಂದು ನಿಲ್ಸವ್ರೆ. ಇದು ಕುಟುಂಬದ ರಾಜಕಾರಣಕ್ಕೆ ಜಾಗ ಕೊಡೋದಿಲ್ಲ. ಡಾಕ್ಟರ್ ಕೆಲಸ ಮಾಡಬೇಕು, ಡಾಕ್ಟರ್ ರಾಜಕೀಯ ಮಾಡಬಾರದು ಎನ್ನುವ ಮೂಲಕ ಮಾಗಡಿ ಶಾಸಕ ಬಾಲಕೃಷ್ಣ ಟೀಕಿಸಿದ್ದಾರೆ. ಹಾಗೆ ಕುಮಾರಸ್ವಾಮಿ ಗೆಲ್ಲಲು ಸಾಧ್ಯವಿಲ್ಲ ಎಂದೇ ಬೆಂಗಳೂರು ಗ್ರಾಮಾಂತರದಿಂದ ಸ್ಪರ್ಧೆ ಮಾಡಿಲ್ಲ ಅಂತ ವ್ಯಂಗ್ಯವಾಡಿದ್ದಾರೆ. ರಾಜಕಾರಣಿ ಕೆಲಸ ಮಾಡಬೇಕು, ಯಾರ್ಯಾರು ಯಾವ ಕೆಲಸ ಮಾಡಬೇಕು ಆ ಕೆಲಸ ಮಾಡಬೇಕು. ನಮ್ಮ ನಾಯಕರು ಅಭಿವೃದ್ಧಿ ಕೆಲಸ ಮಾಡ್ತಾವ್ರೆ, ಅಭಿವೃದ್ಧಿಗೆ ನಮ್ಮ ಜನ ವೋಟ್ ಹಾಕ್ತಾರೆ. ಬೆಂಗಳೂರು ಗ್ರಾಮಾಂತರದಿಂದನೇ ದಳದ ಅಧಿಪತನ ಶುರು ಆಯ್ತದೆ. ಬೆಂಗಳೂರು ಗ್ರಾಮಾಂತರದ ಕಾಂಗ್ರೆಸ್ ಅಭ್ಯರ್ಥಿ ಡಿಕೆ ಸುರೇಶ್ ರಾಮನಗರ ಜಿಲ್ಲಾಧಿಕಾರಿಗೆ ನಾಮಪತ್ರ ಸಲ್ಲಿಸಿದ್ರು. ಇದಕ್ಕೂ ಮುನ್ನ ಅನೇಕ ದೇಗುಲಗಳಿಗೆ ಭೇಟಿ ಕೊಟ್ಟು ಪೂಜೆ ಮಾಡಿಸಿದ್ರು. ದಿನಪೂರ್ತಿ ಡಿಕೆ ಸುರೇಶ್ ಕನ್ನಡ ಬಾವುಟ ಧರಿಸಿದ್ರು. ರಾಮನಗರದಲ್ಲಿ ಬೃಹತ್ ರ್ಯಾಲಿ ನಡೆಸುವ ಮೂಲಕ ಡಿಕೆ ಸಹೋದರರು ಶಕ್ತಿ ಪ್ರದರ್ಶನ ಮಾಡಿದ್ರು. ಹಾಸನ ಜೆಡಿಎಸ್ ಅಭ್ಯರ್ಥಿಯಾಗಿ ಪ್ರಜ್ವಲ್ ರೇವಣ್ಣ ನಾಮಪತ್ರ ಸಲ್ಲಿಸಿದ್ದಾರೆ. ಹಾಸನ ಡಿಸಿ ಕಚೇರಿಯಲ್ಲಿ ಉಮೇದುವಾರಿಕೆ ಸಲ್ಲಿಸಿದ್ರು. ಈ ವೇಳೆ ಮಾಜಿ ಸಚಿವ ಎಚ್ ಡಿ ರೇವಣ್ಣ, ಶಾಸಕ ಎ ಮಂಜು, ಸಿಎನ್ ಬಾಲಕೃಷ್ಣ, ಸ್ವರೂಪ್ ಭಾಗಿಯಾಗಿದ್ರು. ನಾನು 5 ವರ್ಷದಲ್ಲಿ ಯಾವುದೇ ಕಪ್ಪು ಚುಕ್ಕೆ ಇಲ್ಲದೆ ಕೆಲಸ ಮಾಡಿದ್ದೇನೆ ಅಂತ ಪ್ರಜ್ವಲ್ ರೇವಣ್ಣ ಹೇಳಿದ್ರು. ಎರಡು 2019ರಲ್ಲಿ ಕಾಂಗ್ರೆಸ್ನವರು ಬೆನ್ನಿಗೆ ಚೂರಿ ಹಾಕಿದ್ರು ಅಂತ ಎಚ್ಡಿಕೆ ಗರಂ ಆಗಿದ್ದಾರೆ. ಸುಮಲತಾ ಬಗ್ಗೆ ಮಾತನಾಡಿ ನಾವು ಶಾಶ್ವತ ಶತ್ರುಗಳನ್ನ ಅಂದಿದ್ದಾರೆ. ಇದೆಲ್ಲವನ್ನು ನೋಡೋಣ ಮಾತಿನ ಸಮರ ನ್ಯೂಸ್ ಎಕ್ಸ್‌ಪ್ರೆಸ್ನಲ್ಲಿ. 2019ರ ಲೋಕಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಜೊತೆಗಿನ ಒಡಂಬಡಿಕೆ ಬೆನ್ನಿಗೆ ಚೂರಿ ಹಾಕುವಂತದ್ದು ಅಂತ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಆರೋಪಿಸಿದ್ದಾರೆ. ಮಂಡ್ಯದಲ್ಲಿ ನಡೆದ ಬಿಜೆಪಿ ಜೆಡಿಎಸ್ ಸಮ್ಮಿಲನ ಸಭೆಯಲ್ಲಿ ಮಾತನಾಡಿದ ಅವರು ಮುಂದಿನ ದಿನಗಳಲ್ಲಿ ಬಿಜೆಪಿ ಜೆಡಿಎಸ್ ಸೇರಿ ಅಭಿವೃದ್ಧಿ ಕೆಲಸ ಮಾಡೋದಾಗಿ ಹೇಳಿದರು. ಭಾರತೀಯ ಜನತಾ ಪಕ್ಷ ಮತ್ತು ಜೆಡಿಎಸ್ನ ಹೊಂದಾಣಿಕೆಯಿಂದ ನಾವು ಎರಡು ಪಕ್ಷಗಳು ರಾಜ್ಯದ ಅಭಿವೃದ್ಧಿಗೋಸ್ಕರವಾಗಿ
ರಾಜ್ಯದ ಸಮಸ್ಯೆಗಳನ್ನು ಬಗೆಹರಿಸಲಿಕ್ಕೋಸ್ಕರವಾಗಿ ನಾವು ಒಂದಾಗಿ ಹೋಗಬೇಕು ಅಂತಕ್ಕಂಥ ನಿರ್ಧಾರವನ್ನು ಮಾಡಿದಂಥ ಹಿನ್ನೆಲೆ ಇವತ್ತು ಈ ಒಂದು ಮೈತ್ರಿಯ ಹೊಂದಾಣಿಕೆ ಪ್ರಾರಂಭ ಆಗಿದೆ. ಮಂಡ್ಯ ಕಾಂಗ್ರೆಸ್ ಅಭ್ಯರ್ಥಿಗೆ ದುಡ್ಡಿಗೆ ಸಮಸ್ಯೆಗಿಲ್ಲ, ಈಗಾಗಲೇ ಅವರು ದುಡ್ಡು ಹಂಚಿರಬಹುದು, ಆದರೆ ಮಂಡ್ಯ ಜನ ಹಣಕ್ಕೆ ಬೆಲೆ ಕೊಡಲ್ಲ ಅಂತ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಹೇಳಿದರು. ಮಂಡ್ಯದ ಈ ಚುನಾವಣೆ ಧರ್ಮ ಯುದ್ಧವಾಗಿದೆ. ಕಳೆದ 10 ತಿಂಗಳ ಕಾಂಗ್ರೆಸ್ನವರ ಅಧಿಕಾರ ನೋಡಿದ್ದೀರಿ. ಚುನಾವಣೆಗೆ ವೀಲ್ ಚೇರ್ನಲ್ಲಿ ಬರ್ತೀರಾ ಅಂದಿದ್ದಾರೆ. ನನಗೆ ಆ ದುರ್ಗತಿ ಬಂದಿಲ್ಲ, ನಾಟಕ ಆಡ್ಕೊಂಡು ನಾನು ಬರಲ್ಲ, ಅಪನಂಬಿಕೆ ಬೇಡ ಅಂತ ಎಚ್ ಡಿಗೆ ಹೇಳಿದರು. ನಾನು ಮತ್ತು ಸುಮಲತಾ ಶಾಶ್ವತ ಶತ್ರುಗಳಲ್ಲ ಅಂತ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಹೇಳಿದ್ರು. ನಾನು ಅಂಬರೀಶ್ ಹಲವು ವರ್ಷಗಳ ಸ್ನೇಹಿತರು. ಸುಮಲತಾ ಅವರು ಕೂಡ ನನಗೆ ಊಟ ಬಡಿಸಿದ್ದಾರೆ. ಸುಮಲತಾ ನನಗೆ ಆಶೀರ್ವಾದ ಮಾಡುವ ವಿಶ್ವಾಸವಿದೆ ಅಂತ ಎಚ್ ಡಿಗೆ ಹೇಳಿದ್ರು. ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿ ಕಾಂಗ್ರೆಸ್ ನಿದ್ದೆಗೆಡಿಸಿದೆ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಹೇಳಿದ್ದಾರೆ. ಮಂಡ್ಯದಲ್ಲಿ ಮಾತನಾಡಿದ ಅವರು, ಸಚಿವರನ್ನ ಅಭ್ಯರ್ಥಿ ಮಾಡುವ ಯೋಚನೆಯಲ್ಲಿ ಕಾಂಗ್ರೆಸ್ ಇತ್ತು. ಯಾವುದೇ ಒಬ್ಬ ಮಂತ್ರಿ ಅಭ್ಯರ್ಥಿ ಆಗುವ ಧೈರ್ಯ ಮಾಡಲಿಲ್ಲ. ಜನರಿಗಾಗಿ ಪ್ರಾಣ ಮುಡಿಪಾಗಿಡುವ ಕುಮಾರಣ್ಣ ಎಂಪಿ ಆಗಬೇಕು ಅಂತ ಬಿವೈವಿ ಹೇಳಿದ್ರು. ಅಮಿತ್ ಶಾ ಓರ್ವ ಗೂಂಡಾ ರೌಡಿ ಅಂತ ಮಾಜಿ ಶಾಸಕ ಯತೀಂದ್ರ ಸಿದ್ದರಾಮಯ್ಯ ವಾಗ್ದಾಳಿ ನಡೆಸಿದ್ದಾರೆ. ಚಾಮರಾಜನಗರ ಜಿಲ್ಲೆಯ ಹನೂರಿನಲ್ಲಿ ಮಾತನಾಡಿದ ಅವರು, ಗುಜರಾತ್ನಲ್ಲಿ ನರಮೇಧವನ್ನ ಮಾಡಿದವರು ಯಾರು? ಇಂಥವರನ್ನ ಮೋದಿ ತಮ್ಮ ಪಕ್ಕದಲ್ಲಿ ಕೂರಿಸಿಕೊಂಡಿದ್ದಾರೆ ಅಂತ ಕೇಂದ್ರದ ವಿರುದ್ಧ ಯತೀಂದ್ರ ಸಿದ್ದರಾಮಯ್ಯ ವಾಗ್ದಾಳಿ ನಡೆಸಿದ್ರು. ಬಿಎಸ್ವೈಗೆ ಡಮ್ಮಿ ಅಭ್ಯರ್ಥಿ ಹಾಕಿ ಗೆಲ್ಲೋ ಅಭ್ಯಾಸ ಅಂತ ಮಾಜಿ ಸಚಿವ ಕೆಎಸ್ ಈಶ್ವರಪ್ಪ ಗುಡುಗಿದ್ದಾರೆ. ಶಿವಮೊಗ್ಗದಲ್ಲಿ ಮಾತನಾಡಿದ ಅವರು, ಬಿಎಸ್ವೈ ಹೊಂದಾಣಿಕೆ ರಾಜಕಾರಣಕ್ಕೆ ಇದೇ ಕೊನೆ. ಡಮ್ಮಿ ಅಭ್ಯರ್ಥಿ ಹಾಕಿ ತನ್ನ ಮಗನನ್ನ ಗೆಲ್ಲಿಸಿಕೊಂಡ್ರು. ಮಾಜಿ ಸಿಎಂ ಯಡಿಯೂರಪ್ಪನವರ ನಡೆ ದೇವರು ಮೆಚ್ಚಲ್ಲ ಅಂತ ಬಿಎಸ್ವೈ ವಿರುದ್ಧ ಕಿಡಿಕಾರಿದ್ರು. ಯಡಿಯೂರಪ್ಪನವರಿಗೆ ಡಮ್ಮಿ ಕ್ಯಾಂಡಿಡೇಟ್ ಹಾಕ್ಸ್ಕೊಂಬಂದು ಗೆದ್ದ ಅಭ್ಯಾಸ. ಲಿಂಗಾಯತರನ್ನು ತೆಗೆದು ಹಿಂದುಳಿದವ್ರನ್ನ ತೆಗೆದು ತನ್ನ ಮಗನ ಕೆಲ್ಸ್ಕೊಂತಾರಲ್ಲ, ದೇವ್ರು ಮೆಚ್ತಾನ? ಅದ್ರ ವಿರುದ್ಧನ ನಾನು ಚುನಾವಣೆ ನಿಂತಿರೋದೀಗ. 100% ನಂಬಿಕೆ ಇದೆ. ಯಡಿಯೂರಪ್ಪನವರೇ, ನೀವು ಮಾಡತಂತ ಹಿಂದೂ ಈ ಒಂದು ಹೊಂದಾಣಿಕೆ ರಾಜಕಾರಣ ಈ ಒಂದು ಲೋಕಸಭಾ ಚುನಾವಣೆಗೆ ಅಂತ್ಯ. ನನ್ನ ಹೆಣ ಬೀಳಿಸಿಯಾದ್ರೂ ಚುನಾವಣೆ ಗೆಲ್ಲಬೇಕು ಅಂತ ಬಿಜೆಪಿಯವರು ಪ್ಲಾನ್ ಮಾಡ್ತಿದ್ದಾರೆ ಅಂತ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿದ್ದಾರೆ. ಕಲಬುರಗಿಯಲ್ಲಿ ಮಾತನಾಡಿದ ಅವರು, ಬಿಜೆಪಿಯವರು ಗಲಭೆ ಸೃಷ್ಟಿಸಿ ಚುನಾವಣೆ ಮಾಡಬೇಕು ಅಂತಿದ್ದಾರೆ. ಪಂಚಾಮೃತದಿಂದ ಪೂಜೆ ಮಾಡಿದ್ರು ನಿನ್ನ ಜಾತಿ ಬೇರೆ ಆಗಲ್ಲ ಅಂತ ಬೆದರಿಕೆ ಪತ್ರ ಬಂದಿರೋದಾಗಿ ಖರ್ಗೆ ಹೇಳಿದ್ದಾರೆ. ಕೋಲಾರದಲ್ಲಿ ಮುನಿಯಪ್ಪ ಕುಟುಂಬಕ್ಕೆ ಟಿಕೆಟ್ ನೀಡೋದಕ್ಕೆ ವಿರೋಧ ವ್ಯಕ್ತವಾಗಿದೆ. ಗೋ ಬ್ಯಾಕ್ ಮುನಿಯಪ್ಪ ಫ್ಯಾಮಿಲಿ ಕೋಲಾರ ಕಾಂಗ್ರೆಸ್ ಮುಖಂಡರು ಅಭಿಯಾನ ನಡೆಸುತ್ತಿದ್ದಾರೆ. ಮಾಲೂರು ಕಾಂಗ್ರೆಸ್ ಕಚೇರಿ ಎದುರು ಧಿಕ್ಕಾರ ಕೂಗಿದ್ರು. ಎಡಗೈ ಸಮುದಾಯ ನಿಮಗೆ ಬೆಂಬಲ ನೀಡಿದ್ದೇವೆ, ನಿಮ್ಮನ್ನ 7 ಬಾರಿ ಸಂಸದರನ್ನಾಗಿ ಆಯ್ಕೆ ಮಾಡಿದ್ದು, ಈಗ ಬಲಗೈ ಸಮುದಾಯಕ್ಕೆ ಅವಕಾಶ ಮಾಡಿಕೊಡಿ ಅಂತ ಕಾಂಗ್ರೆಸ್ ನಾಯಕರು ಹೇಳಿದ್ದಾರೆ. ಕೋಲಾರ ಟಿಕೆಟ್ ವಿಚಾರವಾಗಿ ಹೈಕಮಾಂಡ್ ತೀರ್ಮಾನಕ್ಕೆ ಬದ್ಧ ಅಂತ ಆಹಾರ ಖಾತೆ ಸಚಿವ ಕೆಎಚ್ ಮುನಿಯಪ್ಪ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಅವರು, ನಿನ್ನೆ ರಾಜೀನಾಮೆ ನೀಡೋ ಬಗ್ಗೆ ಒಂದು ದೊಡ್ಡ ಹೈಡ್ರಾಮಾ ಮಾಡಿದ್ದಾರೆ. ಆ ಡ್ರಾಮಾದ ಸೂತ್ರಧಾರಿ ಯಾರು ಅಂತ ನೀವೇ ಹೇಳಬೇಕು. ರಾಜ್ಯದಲ್ಲಿ 12 ಕುಟುಂಬಕ್ಕೆ ಟಿಕೆಟ್ ಕೊಟ್ಟಿದ್ದಾರೆ. ನಾನು ಕೇಳ್ತೀನಿ, ಮುನಿಯಪ್ಪಗೆ ಟಿಕೆಟ್ ಕೊಟ್ರೆ ಗೆದ್ದು ಬರ್ತಾರೆ ಅಂತ ಅವರಿಗೆ ಭಯ ಅಂತ ಮುನಿಯಪ್ಪ ಪರೋಕ್ಷವಾಗಿ ರಮೇಶ್ ಕುಮಾರ್ ವಿರುದ್ಧ ವಾಗ್ದಾಳಿ ನಡೆಸಿದ್ರು. ಡ್ರಾಮಾ ಮಾಡಿ ಥ್ರೆಟ್ ಕೊಟ್ಟು ಸರ್ಕಾರಕ್ಕೆ ನಡೆಸೋರಿಗೆ ನಾವು ಈ ಸೀಟನ್ನು ಅವ್ರಿಗೆ ಭಯ. ಕೆಎಚ್ ಮುನಿಯಪ್ಪನವ್ರಿಗೆ ಸೀಟ್ ಕೊಟ್ಟರೆ ಹೇಗೋ ಮಾಡಿ ಗೆದ್ಕೊಂಬರ್ತಾರೆ. ಬಿಜೆಪಿಯಲ್ಲಿ ಭಿನ್ನಮತ ಸ್ಫೋಟಗೊಂಡಿದ್ದು ಅಭ್ಯರ್ಥಿ ಬದಲಾವಣೆಗೆ ಕರಡಿ ಸಂಗಣ್ಣ ಪಟ್ಟು ಹಿಡಿದಿದ್ದಾರೆ. ಇತ್ತ ಚಿತ್ರದುರ್ಗ ನಿರಾಶ್ರಿತರ ಕೇಂದ್ರವಾಗಿದೆ ಅಂತ ಟಿಕೆಟ್ ಕೈತಪ್ಪಿದ ರಘುನಂದನ್ ಅಬ್ಬರಿಸಿದ್ದಾರೆ. ಇದೆಲ್ಲವನ್ನು ನೋಡೋಣ ಬಂಡಾಯದ ಬೆಂಕಿ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಕೊಪ್ಪಳ ಅಭ್ಯರ್ಥಿ ಬದಲಾವಣೆಗೆ ಕರಡಿ ಸಂಗಣ್ಣ ಬಿಗಿಪಟ್ಟು ಹಿಡಿದಿದ್ದಾರೆ. ಕರಡಿ ಸಂಗಣ್ಣ ಕರೆಸಿಕೊಂಡು ಬಿಜೆಪಿ ನಾಯಕರು ಮಾತುಕತೆ ನಡೆಸಿದ್ದು 4 ದಿನದಿಂದ ಕರಡಿ ಸಂಗಣ್ಣ ಬೆಂಗಳೂರಿನಲ್ಲೇ ಬೀಡು ಬಿಟ್ಟಿದ್ದಾರೆ.
ನಿಮ್ಮ ವಿಚಾರ ವರಿಷ್ಠರಿಗೆ ತಿಳಿಸುತ್ತೇವೆ. ಅಭ್ಯರ್ಥಿ ಬದಲಾಗದಿದ್ರೆ ಸೂಕ್ತ ಸ್ಥಾನಮಾನ ನೀಡುವುದಾಗಿ ಬಿಜೆಪಿ ನಾಯಕರು ಭರವಸೆ ನೀಡಿದ್ದಾರಂತೆ. ಹೀಗಾಗಿ 2-3 ದಿನ ಕಾದು ನೋಡಲು ಸಂಗಣ್ಣ ಕರಡಿ ಮುಂದಾಗಿದ್ದಾರೆ. ಚಿತ್ರದುರ್ಗ ಬಿಜೆಪಿಯಲ್ಲಿ ಟಿಕೆಟ್ ಫೈಟ್ ಮುಂದುವರೆದಿದೆ. ಮುಧೋಳದಲ್ಲಿ ಸೋತವರಿಗೆ ಬಿಜೆಪಿ ಟಿಕೆಟ್ ನೀಡಿದೆ. ಬಿಜೆಪಿ ನಿರಾಶ್ರಿತರ ಕೇಂದ್ರವೆಂಬ ಭಾವನೆ ಇದೆಯೇ ಅಂತ ಬಿಜೆಪಿ ಟಿಕೆಟ್ ವಂಚಿತ ರಘುಚಂದನ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಗೋವಿಂದ ಕಾರಜೋಳಗೆ ಬಿಜೆಪಿ ಟಿಕೆಟ್ ನೀಡಿದ್ದು ಕೋಟೆನಾಡಲ್ಲಿ ಯಾರು ಗಂಡಸರಿಲ್ಲ ಎಂದು ತಿಳಿದಿದ್ದಾರೆಯೇ? ಚಿತ್ರದುರ್ಗ ಜಿಲ್ಲೆಯ ಜನರಿಗೆ ಸ್ವಾಭಿಮಾನ ಇಲ್ವೇ ಅಂತ ಬಿಜೆಪಿ ಮುಖಂಡರ ವಿರುದ್ಧ ರಘುಚಂದನ್ ವಾಗ್ದಾಳಿ ನಡೆಸಿದ್ದಾರೆ. ಉತ್ತರ ಕನ್ನಡ ಬಿಜೆಪಿ ಅಭ್ಯರ್ಥಿ ವಿಶ್ವೇಶ್ವರ ಹೆಗಡೆಗೆ ಸ್ಥಳೀಯ ಬಿಜೆಪಿ ಮತ್ತು ಸಂಸದರ ಬೆಂಬಲ ಸಿಗುತ್ತಿಲ್ಲ. ಶಾಸಕರು ಮತ್ತು ಸಂಸದರ ಮನವೊಲಿಸುವುದೇ ಕಾಗೇರಿಗೆ ದೊಡ್ಡ ಸವಾಲಾಗಿದೆ. ಶಾಸಕರಿಗೆ ಫೋನ್ ಮಾಡಿದ್ರೆ ರಿಸೀವ್ ಮಾಡೋದಿಲ್ಲ. ಮನೆಗೆ ಹೋದ್ರೆ ಅನಂತಕುಮಾರ್ ಹೆಗಡೆ ಗೇಟ್ ಓಪನ್ ಮಾಡುತ್ತಿಲ್ವಂತೆ. ಟಿಕೆಟ್ ಕೈತಪ್ಪಿದ ಹಿನ್ನೆಲೆಯಲ್ಲಿ ಹಾಲಿ ಸಂಸದ ಅನಂತಕುಮಾರ್ ಹೆಗಡೆ ಯಾರ ಕೈಗೂ ಸಿಗುತ್ತಿಲ್ಲ. ಮನೆಯೊಳಗೆ ಯಾರನ್ನು ಬಿಡಬೇಡಿ ಅಂತ ಸೆಕ್ಯೂರಿಟಿಗೆ ಸಂಸದರು ಹೇಳಿದ್ದಾರೆ. ಅರ್ಧ ಗಂಟೆ ಮನೆ ಮುಂದೆ ಕಾದರೂ ಗೇಟ್ ತೆಗೆಯಲಿಲ್ಲ. ಸೌಜನ್ಯಕ್ಕೂ ಗೇಟ್ ತೆರೆದು ಮಾತನಾಡಿಸಿಲ್ಲ. ಕಾಗೇರಿ ಸ್ಥಿತಿ ಕಂಡು ನಮ್ದೇ ಗೆಲುವು ಅಂತ ಕಾಂಗ್ರೆಸ್ ನಾಯಕರು ಹೇಳ್ತಿದ್ದಾರೆ. ಬೆಳಗಾವಿಯಲ್ಲಿ ಜಗದೀಶ್ ಶೆಟ್ಟರ್ ಅಖಾಡಕ್ಕೆ ಇಳಿಯುತ್ತಿದ್ದಂತೆಯೇ ಬಿಜೆಪಿ ನಾಯಕರು ದೂರ ಆಗ್ತಿದ್ದಾರೆ. ಲೋಕಸಮರದಲ್ಲಿ ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಸೈಲೆಂಟ್ ಆಗಿದ್ದಾರೆ. ಬೆಳಗಾವಿಗೂ ಬಾರದೆ ಚಿಕ್ಕೋಡಿಗೂ ಹೋಗದೆ ತಟಸ್ಥವಾಗಿ ಉಳಿದಿದ್ದಾರೆ. ಕಳೆದ ಚುನಾವಣೆಯಲ್ಲಿ ಹೆಬ್ಬಾಳ್ಕರ್ ಸೌದಿ ಸೋಲಿಸಲು ಪಣ ತೊಟ್ಟು ಓಡಾಟ ನಡೆಸಿದ್ರು. ಕೊನೆಗೆ ವಿಫಲವಾಗಿ ರಮೇಶ್ ಜಾರಕಿಹೊಳಿ ಪಕ್ಷದಿಂದ ದೂರ ಉಳಿದಿದ್ದಾರೆ. ಬೆಳಗಾವಿಯಲ್ಲಿ ಅತೃಪ್ತರನ್ನ ಸೆಳೆಯುವುದಕ್ಕೆ ಬಿಜೆಪಿ ಅಭ್ಯರ್ಥಿ ಜಗದೀಶ್ ಶೆಟ್ಟರ್ ಕಸರತ್ತು ನಡೆಸಿದ್ದಾರೆ. ಇತ್ತ ಕಾಂಗ್ರೆಸ್ ಟಿಕೆಟ್ ಘೋಷಣೆಗೂ ಮುನ್ನವೇ ತುಕಾರಾಂ ಕೂಡ್ಲಿಗಿಯಲ್ಲಿ ಅಬ್ಬರದ ಪ್ರಚಾರ ಕೈಗೊಂಡಿದ್ದಾರೆ. ಇದೆಲ್ಲವನ್ನು ನೋಡೋಣ ಲೋಕಸಭೆ ಅಖಾಡ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಅಸಮಾಧಾನದ ಮಧ್ಯೆ ಬೆಳಗಾವಿಯಲ್ಲಿ ಅತೃಪ್ತರನ್ನ ವಿಶ್ವಾಸಕ್ಕೆ ಪಡೆಯಲು ಬಿಜೆಪಿ ಅಭ್ಯರ್ಥಿ ಜಗದೀಶ್ ಶೆಟ್ಟರ್ ಮುಂದಾಗಿದ್ದಾರೆ. ಬಿಜೆಪಿ ಟಿಕೆಟ್ ವಂಚಿತರ ಮನೆಗೆ ಭೇಟಿ ನೀಡಿ ಮಾತುಕತೆ ನಡೆಸಿದ್ರು. ಪರಿಷತ್ ಮಾಜಿ ಸದಸ್ಯ ಮಹಂತೇಶ್ ಕವಟಗಿಮಠ ಮನೆಗೆ ಭೇಟಿ ನೀಡಿದ್ರು. ನರೇಂದ್ರ ಮೋದಿ ಮತ್ತೊಮ್ಮೆ ಪ್ರಧಾನಿಯಾಗಿಸಲು ವಿಶ್ವಾಸದಿಂದ ಕೆಲಸ ಮಾಡೋಣ ಅಂತ ಮನವಿ ಮಾಡಿದ್ರು. ಬೆಳಗಾವಿ ನನಗೆ ಹೊಸದಲ್ಲ, 30 ವರ್ಷಗಳ ಸಂಬಂಧ ಇದೆ ಅಂತ ಬಿಜೆಪಿ ಅಭ್ಯರ್ಥಿ ಜಗದೀಶ್ ಶೆಟ್ಟರ್ ಹೇಳಿದ್ದಾರೆ. ಬೆಳಗಾವಿಯಲ್ಲಿ ಮಾತನಾಡಿದ ಅವರು, 2 ಸಲ ವಿರೋಧ ಪಕ್ಷದ ನಾಯಕರಾಗಿದ್ದ ವೇಳೆ ಪಕ್ಷ ಸಂಘಟನೆಗೆ ಕೆಲಸ ಮಾಡಿದ್ದೇನೆ. 2 ಸಲ ಬೆಳಗಾವಿ ಉಸ್ತುವಾರಿ ಸಚಿವನಾಗಿ ಕೆಲಸ ಮಾಡಿದ್ದೇನೆ. ಎಲ್ಲಾ ನಾಯಕರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಕೆಲಸ ಮಾಡ್ತೇನೆ ಅಂತ ಶೆಟ್ಟರ್ ಹೇಳಿದರು. ಈ ಹಿನ್ನೆಲೆ ನಾನು ಹೇಳ್ತೀನಿ, ನಾನು ಹೊರಗಿನವನಲ್ಲ. ಹುಬ್ಬಳ್ಳಿ ನನ್ನ ಜನ್ಮಭೂಮಿ ಇರಬಹುದು, ಆದರೆ ಬೆಳಗಾವಿ ನನ್ನ ಕರ್ಮಭೂಮಿ ಅನ್ನುವಂಥ ಮಾತನ್ನ ಈ ಸಂದರ್ಭ ಹೇಳ್ತೀನಿ. ತುಮಕೂರಿನಲ್ಲಿ ಲೋಕಸಭಾ ಚುನಾವಣಾ ಪ್ರಚಾರದ ಕಾವು ರಂಗೇರಿದ್ದು, ದೇವಮೂಲೆಯಿಂದಲೇ ಬಿಜೆಪಿ ಅಭ್ಯರ್ಥಿ ಸೋಮಣ್ಣ ಅಧಿಕೃತ ಪ್ರಚಾರ ಆರಂಭಿಸಿದ್ರು. ಸಹಕಾರ ಸಚಿವ ಕೆಎನ್ ರಾಜಣ್ಣ ಸ್ವಕ್ಷೇತ್ರ ಮಧುಗಿರಿಯಲ್ಲಿ ಸೋಮಣ್ಣ ಅಬ್ಬರದ ಪ್ರಚಾರ ನಡೆಸಿದ್ರು. ಪಾವಗಡ ಸರ್ಕಲ್ನಲ್ಲಿರೋ ಅಂಬೇಡ್ಕರ್ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಬಳಿಕ ಇತಿಹಾಸ ಪ್ರಸಿದ್ಧ ದೊಡ್ಡದಾಳವಟ್ಟ ಲಕ್ಷ್ಮೀ ನರಸಿಂಹ ಸ್ವಾಮಿ ದೇಗುಲಕ್ಕೆ ಭೇಟಿ ನೀಡಿದ್ರು. ಟಿಕೆಟ್ ಘೋಷಣೆಗೂ ಮುನ್ನವೇ ಈ ತುಕಾರಾಂ ಪ್ರಚಾರ ನಡೆಸಿದ್ದಾರೆ. ಕೂಡ್ಲಿಗಿಯಲ್ಲಿ ಕಾರ್ಯಕರ್ತರ ಜೊತೆಗೆ ಪ್ರಚಾರ ಸಭೆ ನಡೆಸಿದ್ದು, ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆಶಿ ಮಾತಿಗೆ ನಾನು ಸ್ಪರ್ಧೆ ಮಾಡ್ತಿರುವೆ ಅಂತ ಪ್ರಚಾರ ನಡೆಸಿದ್ದಾರೆ. ನಾನು ವಿದ್ಯಾವಂತ, ನನ್ನ ಗೆಲ್ಲಿಸಿ ಅಂತ ತುಕಾರಾಂ ಕ್ಯಾನ್ವಸ್ ಮಾಡಿದ್ದಾರೆ. ಬಳ್ಳಾರಿ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಶಾಸಕ ಈ ತುಕಾರಾಂ ಹೆಸರು ಬಹುತೇಕ ಫೈನಲ್ ಆಗಿದ್ದು, ಅಧಿಕೃತ ಘೋಷಣೆಯೊಂದೇ ಬಾಕಿ ಇದೆ. ತುಕಾರಾಂ ಮತಯಾಚನೆ ವಿಡಿಯೋ ವೈರಲ್ ಆಗಿದೆ. 20 ವರ್ಷದ ಮೇಲೆ ಕಾಂಗ್ರೆಸ್ನ ಗಿಫ್ಟ್ ಈ ತರ ಪಾರ್ಲಿಮೆಂಟ್ ಹೋಗ್ಬೇಕು.